ಬ್ಲಾಗ್ ನ ಸ್ಟಾರ್ಟ್ ಮಾಡಿದೀನಿ. ಏನಂತ ಹೇಳಿದ್ರೆ ನಾವೆಲ್ಲ ಶಾಪಿಂಗ್ ಹೋಗ್ತಾ ಇದೀವಿ, ಡಿಮಾರ್ಟ್ ಹೋಗ್ತಾ ಇದೀವಿ. ಮನೆಗೆ ಸ್ವಲ್ಪ ದಿನಸಿ ಐಟಮ್ಗಳೆಲ್ಲ ತಗೋಬೇಕು. ಅದ್ರ ಜೊತೆಗೆ ಸ್ವಲ್ಪ ಎಕ್ಸ್ಟ್ರಾ ಶಾಪಿಂಗ್ ಕೂಡ ಇದೆ ನನ್ನ ಹಸ್ಬೆಂಡ್. ಏನು ಅಂತ ನಾನು ನಿಮ್ಗೆ ಈ ಬ್ಲಾಗ್ ಎಂಡಲ್ಲಿ ಹೇಳ್ತೀನಿ, ಏನಕ್ಕೋಸ್ಕರ ಶಾಪ್ ಮಾಡಿದ್ವಿ, ಏನ್ ವಿಷಯ ಅಂತ ಹೇಳಿ. ಬ್ಲಾಗ್ ನ ಪೂರ್ತಿಯಾಗಿ ನೋಡಿ. ಹಾಗೇನೆ ಯಾರಾದ್ರೂ ಹೊಸದಾಗಿ ನನ್ನ ವಿಡಿಯೋಸ್ ನೋಡ್ತಾ ಇದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಗಣೇಶ ಹಾಯ್ ಮಾಡ್ತಾ ಇದ್ದಾಳೆ. ಹಾಯ್ ಎಲ್ಲರಿಗೂ ಕೂಡ. ಸೊ ಬನ್ನಿ, ಬ್ಲಾಗ್ ನ ಕಂಟಿನ್ಯೂ ಮಾಡ್ತೀನಿ. ಫ್ಯಾಮಿಲಿ ಫುಲ್ ಹೋಗ್ತಾ ಇದೀವಿ. ಸೊ ನೋಡೋಣ. ಇವತ್ತಿನ ಬ್ಲಾಗ್ ಬಂದು ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡಿದ್ದೀನಿ. ಡೇ ಫುಲ್ ಅಂದ್ರೆ ಈವ್ನಿಂಗ್ 8-9 o'clock ವರೆಗೂ ಕಂಟಿನ್ಯೂ ಮಾಡ್ತೀನಿ. ಸೋಹನ್ ಕೂಡ ಇದ್ದಾನೆ ನೋಡಿ. ಹಾಯ್ ಮಾಡಿ ಸೋನು. ಹಾಯ್. ಓಡ್ಬೇಡ. ಕಲ್ ಸಕ್ಕರೆ ಅಲ್ಲ, ನಾರ್ಮಲ್ ಸಕ್ಕರೆನೆ. ಕಳ್ಳ ಹೇಳ್ತೀನಿ ಈಗ. ಕಟ ಬೀಜದಲ್ಲ ಆಮೇಲೆ ರೆಡಿ ಟು ಈಟ್ ಪ್ಯಾಕೆಟ್ ತಗೋಬೇಕಾಯ್ತು. ಹೋಗಿ ನೀವು ವಿಡಿಯೋ ಮಾಡಲ್ಲ. ನಂದು ಇಲ್ಲ ಅಂದ್ರೆ ಬಂದು ತಗೊಂಡೋಗ್ತೀನಿ. ಗುಡ್ಡೆ ಬಿಚ್ಚಿ ಬೇಕಾ? ಏನದು? ಮೆಂತ್ಯ. ತನಿಷಾ ವಾಪಸ್ ಸಿಕ್ಕಿದ್ದೀನಿ. ಅಮ್ಮ ಅವ್ರು ಕೂಲ್ ಡ್ರಿಂಕ್ಸ್ ತಗೊಂಡಿದ್ದಾರೆ, ಅದಕ್ಕೆ. ಅವ್ರದ್ದು ಯಾಕೆ ಅಷ್ಟು ತುಂಬೈತೆ ಕೂಲ್ ಡ್ರಿಂಕ್ಸ್ ಅಂದೆ. ಅವ್ರ ಮನೇಲಿ ಫಂಕ್ಷನ್ ಇದೆಯಂತ, ಅದಕ್ಕೆ. ಏನ್ ತಿಂತಾ ಇರೋದು? ಪಾಪ್ಕಾರ್ನ್ ಚೆನ್ನಾಗಿದ್ಯಾ? ಸಖತ್ತಾಗಿದ್ಯಾ?
ಅವ್ನ್ ಖಾಲಿನೇ ಮಾಡ್ದ ಅನ್ಸುತ್ತೆ ನೋಡಿ, ಎಷ್ಟು ಫಾಸ್ಟ್ ಆಗಿ ತಿಂದ್ಬಿಟ್ಟಿದ್ದಾನೆ. ಖಾಲಿ ಆಯ್ತಾ? ಇನ್ನ ಇದೆ. ಒಂದೊಂದೇ ತಿನ್ಬೇಕು, ಹಂಗ ಹಾಕೊಂಬಾರ್ದು ಬಾಯಿಗೆ, ಆಮೇಲೆ ಅಗ್ಯಕ್ಕಾಗಲ್ಲ. ಏನ್ನ ಕೊಡಿಲ್ಲ, ನಾನು ಇಟ್ಕೋತೀನಿ. ಏನ ಖಾರ ಬೇಡ ಬೇಡ, ಮನೆಯಲ್ಲಿ ಆಟಾಡು ಅಂತ, ಇವಾಗ ಬೇಡ. ಲೇಸಾ? ಓಕೆ, ತಿನ್ನು. ಇದು ಒಂದ್ರಲ್ಲೇ ತಿನ್ಬಾರೋ ಸೋಹನ್, ಇದ್ರಲ್ಲೇ ತಿನ್ನಿ. ಅವಳ ಮೇಲೆ ಬಿದ್ಬಿಡುತ್ತೆ. ಹೋಲ್ಡ್ ದ ಟ್ರೋಲಿ. ಟ್ರೋಲಿ ಹೋಲ್ಡ್ ಮಾಡಿ ಇಟ್ಕೋಬೇಕು. ಅದು ಯಾವ ಕಡೆ ಡೌನ್ ಇರುತ್ತೆ ಆ ಕಡೆ ಮೂವ್ ಆಗತ್ತೆ. ಬಿಚ್ಕೊಡ್ಬೇಕಾ? ಕೊಡಿ. 4 o'clock 5 o'clock 7 ಆಗೋಯ್ತು. 2 hours ಅಲ್ಲಿ ಹುಡುಕಿ ತಗೊಳ್ಳೋ ಅಷ್ಟರಲ್ಲಿ ಟೈಮ್ ಆಗೇ ಹೋಯ್ತು. ಅದೇ 7 o'clock ಆಗಿದೆ. ಹಾಕಿ ನಿಮಿಷ ಎಲ್ಲ ಮುಂದಕ್ಕೆ ಹಾಕಿ, ಎಲ್ಲ ಹಿಂದಕ್ಕೆ ಹಾಕಿ ಅಲ್ಲ. ಕುತ್ಕೊಳಕ್ ಬೇಡವಾ ಜಾಗ? ನೀವು ಮಧ್ಯೆ ಮುಂದಕ್ಕೆ ಹಾಕೊಂಡ್ಬಿಟ್ರೆ ಅಂತ ಅವಳು. ಬೇಡ ಮಗನೇ ಇರೋ, ಇವಾಗ ಆಗ್ತಿದೆಯಲ್ಲ, ಬೇರೆ ನೀವು ಯೋಚನೆ ಮಾಡಿದ್ರು ಮುಂದೋಗಲ್ಲ. ಫಸ್ಟ್ ಗಟ್ಟಿಗೆ ತಡೆಗಿಡ್ಬೇಕು, ತಿಂಗಳ ಮೇಲೆ ಅವ್ರು ಬೇರೆ ಇದ್ರೆ ತಿಂದು ಹೊಡೆದೋದು. ಎಷ್ಟು 2-3 ತಂದ್ರೆ ಇನ್ನೇನ್ ತಂದಿದ್ದೀರಾ? ಫ್ರೆಂಡ್ಸ್, ಇವಾಗ ತಾನೇ ನಾವು ಡಿಮಾರ್ಟ್ ಇಂದ ಮನೆಗೆ ಬಂದ್ವಿ. ಟೈಮ್ ಆಲ್ರೆಡಿ ಎಷ್ಟಾಗಿದೆ? 8:30 ಆಗ್ಬಿಟ್ಟಿದೆ. 3.5 hours ಆಗ್ಬಿಟ್ಟಿದೆ. ನಾವು ಯಾವ್ದಾದ್ರು ಶಾಪಿಂಗ್ ಹೋದ್ರೆ ಇದೇ ತರ ಟೈಮ್ ಸ್ಪೆಂಡ್ ಆಗ್ಬಿಡುತ್ತೆ. ಅದಕ್ಕೋಸ್ಕರ ನಾವು ಶಾಪಿಂಗ್ ಹೋಗೋದೇ ಸ್ವಲ್ಪ ಕಡಿಮೆ. ಆದ್ರೂ ಯಾರಾದ್ರೂ ಒಬ್ರು ಹೋಗ್ತೀವಿ ಅಷ್ಟೇ. ಬಟ್ ಇವತ್ತು ಫ್ಯಾಮಿಲಿ ಸಮೇತ ಎಲ್ಲ ಡಿಮಾರ್ಟ್ ಹೋಗ್ಬಿಟ್ಟು ಬಂದಿದೀವಿ. ತನಿಷಾ ನೋಡಿ ಫುಲ್ ಸ್ಟ್ರೈನ್ ಆಗ್ಬಿಟ್ಟಿದ್ದಾಳೆ, ಅವ್ಳು ತುಂಬಾ ಓಡಾಡ್ಬಿಟ್ಲಲ್ವಾ, ಸೊ ಹಂಗಾಗಿ ಮಲಗಿದಾಳೆ ಹಾಲು ಕುಡಿದ್ಬಿಟ್ಟು. ನೋಡಿ ಇಷ್ಟೆಲ್ಲ ಶಾಪಿಂಗ್ ಮಾಡಿದೀವಿ ಇವತ್ತು. ತೋರ್ಸು ಸೋನು, ಅಷ್ಟೆಲ್ಲ ಶಾಪಿಂಗ್ ಮಾಡಿದೀವಿ ಇವತ್ತು. ಊಟ ಟೈಮ್ ಆಗ್ಬಿಟ್ಟಿದೆ, ಮನೇಲಿ ಏನು ಮಾಡೋದಕ್ಕಾಗಲ್ಲ ಅಂತ ಪಾರ್ಸಲ್ ತಗೊಂಡ್ ಬಂದಿದೀವಿ. ಈಗ ಊಟ ಕೂಡ ಪಾರ್ಸಲ್ ತಗೊಂಡ್ ಬಂದಿದೀವಲ್ಲ, ಅದನ್ನೇ ಮಾಡ್ಕೊಂತೀವಿ. ಇವಾಗ ಊಟ ಮಾಡ್ಕೊಂತೀವಿ. ಇವತ್ತಿನ ಬ್ಲಾಗ್ ಇಷ್ಟೇ. ನಿಮ್ಗೆ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜಾಸ್ತಿ ಜನ ಸಬ್ಸ್ಕ್ರೈಬರ್ಸ್ ಆದ್ರೆ ನಮಗೂ ಒಂದು ಮೋಟಿವೇಶನ್ ಸಿಗುತ್ತೆ, ನೆಕ್ಸ್ಟ್ ವಿಡಿಯೋನ ಹೇಗ್ ಮಾಡ್ಬೋದು, ಚೆನ್ನಾಗಿ ಮಾಡ್ಬೋದು ಅಂತ ಹೇಳ್ಬಿಟ್ಟು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ 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 ಬಾಯ್. ನನ್ನ ಓಕೆ, ಅವಳು ಹೇಳೋ ಮೂಡಲ್ಲಿಲ್ಲ, ಸ್ಟ್ರೈನ್ ಆಗಿದ್ದಾಳೆ. ಸೊ